ಡಿಯರ್ ಪೇರೆಂಟ್ಸ್ ನಮಸ್ಕಾರ. ಮಗು ಕೈಯಲ್ಲಿ ಒಂದು ಗ್ಲಾಸ್ ಹಿಡ್ಕೊಂಡಿದೆ ಅಂತ ಅಂದ್ಕೊಡ್ರಿ, ಕೈ ಜಾರಿನೋ ಅಥವಾ ಏನೋ ತಗಲಿನೋ ಆ ಗ್ಲಾಸ್ನ ಒಡೆದ್ಬಿಟ್ರೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಯಾವ ರೀತಿ ನಾವು ನಡ್ಕೊಳ್ತೀವಿ. ಇನ್ಸಿಡೆಂಟ್ ಒಂದೇ, ಎರಡು ಸಾಧ್ಯತೆಗಳು, ಎರಡು ಪಾಸಿಬಿಲಿಟೀಸ್ ಇದ್ದಾವೆ ಒಂದೇ ಇನ್ಸಿಡೆಂಟಿಂದ. ಒಂದು, ಆ ಗ್ಲಾಸ್ ಒಡೀತು ಅಂಥೇಳಿ ನಾವು ಬೈಬೋದು, ಹೊಡಿಬೋದು, ಅದೇ ಮೂಮೆಂಟಲ್ಲಿ ಆ ಮಗುನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಿಂತ್ಕೋಬೋದು. ಎರಡನೇ ಸಾಧ್ಯತೆ ಏನದೆ, ಆ ತಪ್ಪಿನಿಂದಾಗಿ ನಾವು ಆ ಮಗುಗೆ ಏನನ್ನು ಕಲಿಸ್ಬೋದು. ಫಾರ್ ಎಕ್ಸಾಂಪಲ್, ಆ ತಪ್ಪಿನ ಅವಕಾಶ ಏನಿದೆ ಕಲೀಲಿಕ್ಕೆ, ಆ ತಪ್ಪಿನಿಂದಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಯೋಚನೆ ಮಾಡುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳುವಂಥ ರೀತಿನ ಕ್ರಿಯೇಟ್ ಮಾಡ್ತಾ ಹೋಗ್ತದೆ, ಮೌಲ್ಡ್ ಮಾಡ್ತಾ ಹೋಗ್ತದೆ. ಉದಾಹರಣೆಗೆ, ಒಂದೇ ಸಿಚುವೇಷನ್ನಲ್ಲಿ ನಾವು ಎರಡು ರೀತಿ ನಡ್ಕೊಳ್ಳುವಂಥ ಸಾಧ್ಯತೆ ನಮ್ಮಲ್ಲಿದ್ದೂ, ಬಟ್ ನಾವು ಸಾಮಾನ್ಯವಾಗಿ ಚೂಸ್ ಮಾಡೋದು ಯಾವುದು, ಸಾಮಾನ್ಯವಾಗಿ ನಾವು ಆಯ್ಕೆ ಮಾಡೋದು ಯಾವುದು ಅಂದರೆ, ಆ ಮೂಮೆಂಟಲ್ಲೇ ನಾವು ಬೈತಾ ನಿಲ್ತೀವಿ ಅಥವಾ ಹೇಳ್ತಾ ನಿಲ್ತೀವಿ. ಅದೇ ಡಿಯರ್ ಪೇರೆಂಟ್ಸ್, ನಮ್ಮ ಮಕ್ಕಳು ದೊಡ್ಡವರಾದ್ಮೇಲೇನೂ ಏನು ನೆನಪಿಡ್ತಾರೆ ಅಂತಂದರೆ, ನಾವೇನು ವಸ್ತುಗಳನ್ನ ಕೊಟ್ವಿ, ಯಾವ ರೀತಿ ನಾವು ಓದಿಸಿದ್ವಿ, ಯಾವ ರೀತಿ ನಾವು ಬರ್ಸಿದ್ವಿ, ಏನನ್ನು ಕಲಿಸಿದ್ವಿ ಅನ್ನೋದಕ್ಕಿಂತ ನಾವು ಇಂತಹ ಪರಿಸ್ಥಿತಿ ಒಳಗೆ ಆ ಮಕ್ಕಳು ತಪ್ಪು ಮಾಡಿದಾಗ ನಾವು ಅವ್ರ ಜೊತೆಗೆ ಯಾವ ರೀತಿ ನಡ್ಕೊಂಡ್ವಿ ಅನ್ನೋದನ್ನು ಅವ್ರು ಪರ್ಮನೆಂಟಾಗಿ ನೆನಪಿಡ್ತಾರೆ. ಸೊ ಅವರ ನೆನಪುಗಳನ್ನ ನಾವು ಯಾವ ರೀತಿ ಕಟ್ಕೊಡ್ಬೇಕಾದೆ, ಅವರ ಬಾಲ್ಯವನ್ನು ನಾವು ಯಾವ ರೀತಿ ಸುಂದರ ನೆನಪನ್ನಾಗಿ ಮಾಡ್ಕೊಳ್ಬೇಕಾದೆ, ಅದು ನಮ್ಮ ಕೈಯಲ್ಲಿದೆ. ಸೊ ಅದಕ್ಕೆ ಬೇಕಾಗಿರೋದು ಏನು ಅಂತಂದರೆ, ಒಂದಿಷ್ಟು ತಾಳ್ಮೆ, ಒಂದಿಷ್ಟು ಏನು ಆ ಮೂಮೆಂಟಿಗೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋಂಥ ಒಂದು ಅವೇರ್ನೆಸ್ ನಮಗೆ ಭಾಳ ಮುಖ್ಯ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್.